ಕೊಡಬೇಕೋ ಬೆಳಗ್ಗೆ ಮತ್ತು ಕೊಡೋದು ನಂತರದಲ್ಲಿ ಅದನ್ನು ಅವ್ರು ಕೊಟ್ಟು ಕಟ್ತಾ ಬಂದಿದ್ದಾರೆ ಅಂತ ತಿಳ್ಕೊಂಡು ಇವತ್ತು ಅದು ಶ್ರೀಮಂತ ಆಗ್ಯದ. ಆ ದಿಶೆಯಲ್ಲಿ ಹಿಂದೆ ಆಡಳಿತ ಮಾಡಿದವರು ಎಲ್ಲರೂ ಒಳ್ಳೆ ಆಡಳಿತ ಮಾಡಿದ್ದಾರೆ. ಕತ್ತಿ ಬ್ರದರ್ಸ್ ಆಗಿರ್ಬೋದು, ಇಲ್ಲ ಕುಟುಂಬದ ಬಗ್ಗೆ ಮಾತಿಲ್ಲ, ಮುಖ್ಯವಾಗಿ ಅವ್ರು ಮಾಡಿದ ಕೆಲಸಗಳ ಬಗ್ಗೆ ನಮ್ಮ ಜೊಲ್ಲೆ ಅವರಂತೂ ಇವತ್ತು ನಮ್ಮ ಜಾರಕಿಹೊಳಿ ಕುಟುಂಬ ಜೊತೆ ಕುಳ್ಕೊಂಡಿದ್ದಾರೆ. ಹಿಂಗೆ ಜೊಲ್ಲೆ ಅವ್ರದ್ದು ಗುಂಪು ಒಂದು, ಲಕ್ಷ್ಮಣ್ ಸವದಿಯವ್ರ ಗುಂಪು, ಲಕ್ಷ್ಮೀ ಬಳಕ ಬಾಯಿ ಅವರೊಂದು ಗುಂಪು, ಈಗ ಕತ್ತಿಯವ್ರ ಗುಂಪು, ಇವೆಲ್ಲ ಗುಂಪು ಕುಳ್ಕೊಂಡು ರೈತರ ಪರವಾಗಿ ಒಂದಿಷ್ಟು ಕೆಲಸ ಮಾಡೋ ಸಲುವಾಗಿ ಒಂದಿನೋ ಈ ಅಧಿಕಾರ ಹಿಡಿದ್ರೆ ಆಗ್ತೈತಿ ಅನ್ನೋಂಥ ಸಾಮಾನ್ಯವಾಗಿ ಸಲುವಾಗಿ ಎಲ್ಲರಲ್ಲೂ ಇರ್ತದೆ. ಅಧಿಕಾರ ಹಿಡಿದು ಒಂದಿಷ್ಟು ಕೆಲಸ ಮಾಡಬಹುದು ಅಂತೇಳಿ ಅಲ್ಲಿ ಸ್ವಲ್ಪ ಸ್ವಾರ್ಥ ಇರ್ತದೆ. ಆ ಮಾತು ಬೇರೆ ಇರಲಿ, ಯಾಕೆಂದ್ರೆ ಸ್ವಾರ್ಥ ಇಲ್ಲದ ಮನುಷ್ಯ ಜೀವಿ ಈ ಜಗದಲ್ಲೇ ಇಲ್ಲ. ಆದ್ರೆ ಅದು ಈಗ ನಮಗೇನು ಬೇಕಾಗಿದೆಪ್ಪ ಅಂದರೆ ಇದೆಲ್ಲ ಕಾರ್ಪೊರೇಟ್ಗಳಿಗೆ ನಾವು ಬಲಿ ಆಗಲ್ಲ ಅಂತ. ರಾಷ್ಟ್ರೀಕೃತ ಬ್ಯಾಂಕ್ ಜೊತೆ ಕಾಂಪಿಟೇಷನ್ ಮಾಡ್ತಂತ ಇದ್ರು ಒಳ್ಳೆಯದು. ರಾಷ್ಟ್ರೀಕೃತ ಬ್ಯಾಂಕ್ಗಳು ಒಂದು ಸಿದ್ಧಾಂತ ಮೇಲೆ ಇದ್ದಾವೆ. ಆದಷ್ಟು ಇಲ್ಲಿಯ ಒಕ್ಕಲ್ತನ ಕೈಗಾರಿಕೆಗಳನ್ನ ಮತ್ತು ಇನ್ನುಳಿದ ವಿಷಯಗಳಿಗೆ ಹೆಲ್ಪ್ ಮಾಡಿಕೊಂಡು ಅವ್ರು ಬೆಳೆಸ್ಬೇಕಂತದ. ಅದು ನಾವು ಇವತ್ತೇನು ಪ್ರಶ್ನೆ ಮಾಡ್ಬೇಕಾಗಿತ್ತು ಅಂದರೆ ಇವ್ರು ಎಲ್ಲರಿಗೂ ಇವ್ರು ಯಾರು ಗೆಲ್ತಾರೋ, ಯಾರು ಸೋಲ್ತಾರೋ, ಯಾರು ಅಧಿಕಾರ ಹಿಡಿತಾರೋ, ಯಾರು ನೇತೃತ್ವದವ್ರು ಯಾರು ಹಿಡಿತಾರೋ. ಯಾಕಂದ್ರೆ ಒಂದು ಕಾಲಕ್ಕೆ ವಿ ಎಲ್ ಪಾಟೀಲರು ತಮ್ಮದೇ ಅಂತ ಗುಂಪನ್ನು ಮಾಡಿಕೊಂಡು ಅವರು ಹಿಡಿತನ ಸಾಧಿಸಿದ್ರು ಜಿಲ್ಲೆ ಮೇಲೆ. ಅದರ ನಂತರ ನಮ್ಮ ಉಮೇಶ್ ಕತ್ತಿಯವರು ಬಂದರು, ಎ ಬಿ ಪಾಟೀಲರು ಬಂದರು, ಈಗ ಜಾರಕಿಹೊಳಿ ಕುಟುಂಬದವ್ರು ಬಂದಾರೆ, ಮತ್ತೆ ಯಾರೋ ಬರ್ತಾರೆ. ಇದು ಕಾಲ ತಸ್ಮಿನ್ ನಮ್ಮ ಇಲ್ಲಿ ಯಾರೂ ಶಾಶ್ವತ ಅಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನ, ಅದರಲ್ಲಿ ಎಲ್ಲ ಮಾತಿಲ್ಲ. ಈಗ ನಾನು ಈ ಸಂದರ್ಭದಲ್ಲಿ ಮಾತಾಡೋ ವಿಷಯ ಏನಪ್ಪ ಅಂತಂದ್ರೆ, ನಾವು ಮೇಲಿನ ಚರ್ಚೆ ಮಾಡ್ತಾಯಿರ್ತೀವಿ ನಮ್ಮ ವಾಹಿನಿ ಮೂಲಕ. ಏನಪ್ಪ ಅಂದ್ರೆ ರೈತರಿಗೆ ಗೊಬ್ಬರ ಕೊಟ್ರಿ ಬೆಳೆದ ಪಾಪ, ಮುಂದೆ ಸಾವಯವ ಗೊಬ್ಬರ ಇದು ಮಾಡಿರಿ, ಅಗ್ರಿಕಲ್ಚರ್ ಮಾಡಿರಿ ಅಂದ್ರೆ ಅದನ್ನು ಮಾಡ್ತಾಯಿದ್ದಾರೆ, ಮತ್ತು ನ್ಯಾಚುರಲ್ ಆಗಿ ಮಾಡಿರಪ್ಪ ಅದನ್ನು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ವಿಶೇಷವಾಗಿ ಇವೆಲ್ಲ ಏನಪ್ಪ ಅಂದರೆ ಇಲ್ಲ ಇನ್ನೊಂದು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಇವೆಲ್ಲ ಸರ್ಕಾರಿ ಬ್ಯಾಂಕ್ಗಳು ಅಗ್ರಿಕಲ್ಚರ್ ಕೇವಲ ಕಬ್ಬು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಕಬ್ಬು ಬೆಳೆದು ಹೆಲ್ಪ್ ಮಾಡ್ತಿದ್ದಾರೆ. ಅದರಿಂದ ಇಲ್ಲೇ ಫ್ಯಾಕ್ಟ್ರಿಗಳು ನಡೀತಾ ಇದ್ದಾವೆ, ಅದು ಮಾತು ಬೇರೆ. ಅದರಿಂದ ಲಾಭ ಬರ್ಲಿಕ್ಕಂತ ಅಂತೇಳಿ ಎಲ್ಲ ರೈತರು ಒಪ್ಕೊಂಡಿದ್ದಾರೆ ಅದನ್ನು. ಯಾಕಂದ್ರೆ ಕಡಿಮೆ ದುಡಿಮೆ ಒಂದು ಬೆಳೆ ಹಾಕಿಬಿಟ್ಟಿಪ್ಪ ಒಂದು 3 ಕಸ ತೆಗೆದ್ರೆ ನಾವು ಬೇಕಾದ ಸಾಧಿಸ್ಬೋದು, ಗೊಬ್ಬರ ಹೋಗ್ಕೊಂಡು ಬರ್ತದೆ ಅಂತೇಳಿ. ಬಟ್ ಅದನ್ನು ಈಗಾಗಲೇ ಅನಾಲಿಸಿಸ್ ಮಾಡಿ ಚರ್ಚೆ ಮಾಡಿದ್ದದ. ವಿಶೇಷ ಇದು ಶುಗರ್ ಫ್ಯಾಕ್ಟ್ರಿಗಳಿಗೆ ಲಾಭ ಆಗಿದ್ದನ್ನ ಸ್ವತಃ ರೈತರಿಗೆ ಅದು ಗೊತ್ತಾಗೋದಿಲ್ಲ. ಪಾಪ ಅವಾಗ ಭೂಮಿ ಸವಕಳಿ ಆಗೋದು, ಗೊಬ್ಬರ